ಬನ್ನಿ ದಿನೇಶ್ ಅವರೇ, ಒಳಗೆ ಬನ್ನಿಪ್ಪ. ಹಾಂ ಬಂದೆ ನಾಗರಾಜ್ ಅವರೇ, ಬಂದೆ ನೋಡಿ. ಈ ಕಡೆ ಬನ್ನಿ, ಕೂತ್ಕೊ ಬನ್ನಿ. ಒಂದು ನಿಮಿಷ, ನನ್ನ ತಂಗಿ ಮತ್ತು ನಮ್ಮ ತಾಯಿನ ಕರಿತೀನಿ, ನೀವು ಕೂತ್ಕೊಳ್ಳಿ, ನಾನು ಕರಿತೀನಿ. ಅವ್ವ, ಗೀತಾ, ಬೇ ಅವ್ವ. ನಮ್ಮ ಮನ್ಯಾಗ ಕಿವಿನ ಕೇಳಲ್ಲ. ಒಂದು ನಿಮಿಷ, ಅಡ್ಗೆ ಮನೆಗೆ ಎದ್ದಾರ ಅನ್ಸತ್ತಾ? ಕೇಳಂಗಿಲ್ಲ. ನೀವು ಒಂದು ನಿಮಿಷ ಕೂತ್ಕೊಳ್ಳಿ ದಿನೇಶ್ ಅವರೇ, ಕರ್ಕೊಂಬರ್ತೀನಿ. ಓಕೆ ಓಕೆ, ಪರವಾಗಿಲ್ಲ, ಕರ್ಕೊಂಡು ಬನ್ನಿ, ನಾ ವೆಯ್ಟ್ ಮಾಡ್ತಾ ಇರ್ತೀನಿ. ಅವ್ವ, ಏನು ಮಾಡತ್ತೀರಿ ನೀವು? ಅವಾಗಿಂದ ಕರೆಯತ್ತೀನಿ ನಾನು. ಈ ಕೆಲದಳ ಗೀತವ್ವ, ಅಲ್ಲಿ ನಾ ಹೇಳಿದ್ನಲ್ಲ ಲಾಯರು ನನ್ನ ಫ್ರೆಂಡು ಅಂತ ಹೇಳಿ, ದಿನೇಶ್ ಅಂತ ಹೇಳಿ, ಅವ್ರು ಬಂದಾರಲ್ಲಿ ಹಾಲೆ ಕುಂದ್ರಿಸಿ ಬಂದೀನಿ. ಈ ಕೆಲುಗಳ ಗೀತವ್ವ ರೂಮ್ನಾಗ ಇರ್ಬೇಕು. ನನಗೆ ಏನು ಕೇಳತ್ಲು? ನಾನು ಇಲ್ಲಿ ಒಗ್ಗರಣೆ ಹಾಕಕತ್ತೀನಿ, ಅದ ಚಟಪಟ ಚಟಪಟ ಅಂತ ಸಿಡಿಯಾಕತ್ತೈತಿ. ನನಗೆ ಹಂಗೆ ಕೇಳಿಸಿಲ್ಲ. ಅದ್ರಾಗ ಇದು ಒಂದು ಸಿಟಿ ಒಂದು ಹೊಡ್ಯಾಕತ್ತೈತಿ ಅನ್ನದ್ದು ಕುಕ್ಕರಿಂದ, ಹಂಗೆ ಕೇಳಿಲ್ಲಪ್ಪ ನನಗೆ. ಆತು ಬಾ, ಅಲ್ಲಿ ಅವ್ರು ಎಷ್ಟೊತ್ತು ಕಾಯ್ಬೇಕು ನಿಮ್ಮ ಸಂಬಂಧ. ನಡಿ ನೀನು, ನಾನು ಆಕಿನ ಕರ್ಕೊಂಬರ್ತೀನಿ. ನಮಸ್ಕಾರ ರೀ, ನಾನು ನಾಗರಾಜ ಮತ್ತು ಗೀತಾನರ್ ಅವರ್ ರೀ. ಗೀತಾ ನನ್ನ ಎರಡನೇ ಮಗಳು ರೀ, ನಾಗರಾಜ ನನ್ನ ಮೊದಲೇ ಮಗ ರೀ. ಅಮ್ಮಾರ, ನಂಗೆ ಗೊತ್ತೈತ್ರಿ, ನಾಗರಾಜ್ ಅವರು ನಾನು ಭಾಳ ವರ್ಷದಿಂದ ಫ್ರೆಂಡ್ಸ್ ರೀ. ನಂಗೆ ಗೊತ್ತೈತ್ರಿ ನಿಮ್ಮನ್ನ ನಾನು ಯಾವತ್ತೂ ಮನೆ ಬರೋಕ್ಕಾಗಿರ್ಲಿಲ್ಲ ರೀ, ಯಾಕಂದ್ರೆ ನಾನು ಬೆಂಗಳೂರಾಗ ಪ್ರಾಕ್ಟೀಸ್ ಮಾಡ್ತಿದ್ದೆ, ಹಾಗಾಗಿ ಬಂದಿರಲಿಲ್ಲ. ಬಟ್ ನಂಗೆ ಅವ್ರಿಗೆ ತಾಯಿ ತಂಗಿ ಇರೋದು ಗೊತ್ತೈತ್ರಿ ನಾಗರಾಜ್ ಅವ್ರಿಗೆ. ಬರ್ರಿ ಕೂತ್ಕೊ ಬರ್ರಿ ಅಮ್ಮರ. ಇಲ್ಲಪ್ಪ ತಮ್ಮ, ನೀವು ಕುತ್ಕರಿ. ನಾನು ಹೋಗಿ ಗೀತಾವನ್ನು ನಾಗರಾಜನ ಕರ್ಕೊಂಬರ್ತೀನಿ ರೀ. ಏನು ಕರ್ಕೊಂಬರೋದು ಬೇಡ, ನಾನಾ ಬಂದು ನೋಡು. ದಿನೇಶ್ ಅವರೇ, ಇವಳ ನೋಡ್ರಿ ನಮ್ಮ ತಂಗಿ ಗೀತಾ. ಈಗ ಈಕಿದಾರಿ, ನಾನೇ ನಿಮ್ಗೆ ಹೇಳಿದ್ನಲ್ಲ, ಈಕಿ ಜೀವನದ ಈಗ ಒಂಚೂರು ನಾವು ಸರಿ ಮಾಡ್ಬೇಕಾಗಿರೋದ್ರಿ. ಯಾಕೆ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಬನ್ನಿ ಈ ಕಡೆ ಕೂತ್ಕೊಳ್ಳೋಣ. ಅಮ್ಮ ಬನ್ನಿ ನೀವು. ಗೀತಾ ಅವರೇ ಬನ್ನಿ, ಬನ್ನಿ ನಾಗರಾಜ್ ಅವರೇ ಕೂತ್ಕೊಳ್ಳೋಣ. ಯಾಕೆ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ನನಗೆ ಕಂಫರ್ಟ್ ಆಗಲ್ಲ ಆಮೇಲೆ ಕುತ್ಕೊಂಡು ಮಾತಾಡಕ್ಕೆ. ನಾನು ಎದ್ದು ನಿಂತ್ಕೊಂಡು ಮಾತಾಡ್ತೀನಿ ನೋಡ್ರಿ. ಮತ್ತೆ ಚಾ ಮಾಡಲ್ಲ ನಾಗೋ? ಕೇಳಪ್ಪ, ನಿಮ್ಮ ದೋಸ್ತರು ಚಾ ಕುಡಿತಾರ ಇಲ್ಲ? ಅಮ್ಮಾರ, ನೀವು ಏನರ ತೊಗೊಂಬರ್ರಿ, ನಾನು ಕುಡಿತೀನಿ, ಹಂಗೇನಿಲ್ರಿ. ನೀವು ನಂಗೆ ಅವರು ಇವರು ಅನ್ನೋದು ಬಿಡ್ರಿ. ನಂಗೆ ಕ್ಯಾಶುವಲ್ ಆಗಿ ನೀವು ನಿಮ್ಮ ಮಗನ ಹೆಂಗೆ ಮಾತಾಡ್ಸ್ತೀರಿ ಹಂಗೆ ಮಾತಾಡ್ಸ್ರಿ. ನಾನು ನಿಮ್ಮ ಮಗನ ಏಜಾರಿ ನಂದು, ನಿಮ್ಮ ಮಗಂದು ಲಾಯರ್ ಅನ್ನೋದೆಲ್ಲ ಬಿಟ್ಬಿಡ್ರಿ. ನಿಮ್ಮ ಮನೆ ಸದಸ್ಯ ಅಂದ್ಕೊಂಡು ಚಂದಾಗ ಮಾತಾಡ್ರಿ, ನನ್ನ ಜೊತೆಗೆ ಆರಾಮಾಗಿ ಮಾತಾಡ್ರಿ, ಏನು ಟೆನ್ಷನ್ ಆಗಬೇಡ್ರಿ. ತೊಗೊಂಬರ್ರಿ, ಚಾ ತೊಗೊಂಬರ್ರಿ, ಕುಡಿತೀನಿ. ದೊಡ್ಡ ಗುಣಪ್ಪ ತಮ್ಮ ನಿಮ್ದು. ಆಯ್ತಾಯ್ತು, ದೊಡ್ಡ ಗುಣ ನಿಮ್ದು. ನಾನು ಚಾ ತೊಗೊಂಬರ್ತೀನಿ, ನೀವು ಮಾತಾಡ್ತೀರಿ. ಹಾಂ, ಇಷ್ಟು ಚೆನ್ನಾಗಿರೋ ಹುಡುಗಿನ ಬಿಟ್ಬಿಟ್ಟು ಯಾವುದೋ ಅಂಗವಿಕಲಿನ ಮನೆ ಕರ್ಕೊಂಡು ಬಂದು ಇಟ್ಕೊಂಡನಂತಿಕ್ಕಿ ಗಂಡ. ಏನು ಬ್ಯೂಟಿ ಗುರು ಇದು, ಹಳ್ಳಿ ಬ್ಯೂಟಿ. ಇಷ್ಟು ಸುಂದರವಾಗಿರೋ ಹುಡುಗಿ ಹಳ್ಳೀಲಿ ಇರ್ತಾರಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಇಷ್ಟು ಚೆನ್ನಾಗಿರೋ ಹುಡುಗಿ ಬೇಡ ಅಲ್ಲ ಅವನಿಗೆ. ಅಯ್ಯೋ ಕರ್ಮ. ಎಲ್ಲದಕ್ಕೂ ಅದೃಷ್ಟ ಇರಬೇಕು. ದಿನೇಶ್ ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಹಂಗೆ ನೋಡ್ತಾ ಇದ್ದೆ ಮನೆಯೆಲ್ಲ ಹೇಗಿದೆ. ಹಳ್ಳಿ ಮನೆಯೆಲ್ಲ ಭಾಳ ಚೆನ್ನಾಗೈತೆ ನಿಮ್ಮ ಮನೆ. ನೋಡಿ, ಏನು ಫ್ಯಾನ್ ಇಲ್ಲ, ಎ ಸಿ ಇಲ್ಲ, ಆದರೂ ಎಷ್ಟು ತಂಪೈತೆ ನಿಮ್ಮ ಮನೆ, ಅದನ್ನು ನೋಡ್ತಾ ಇದ್ದೆ ಅಷ್ಟೇ. ನೋಡಿ ದಿನೇಶ್, ನೀವಾರು ಸ್ವಲ್ಪ ಹೇಳಿ. ನಾನಂತರೂ ಒಂದು 40 ಸರಿ ಹೇಳಿನೇನೋ. ಒಂದು ಸರಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಅವ್ನು ಮಾಡಿರೋದು ತಪ್ಪು. ಅವ್ನಿಗೆ ಆ ಸೊಕ್ಕು, ಆ ಆ್ಯಟಿಟ್ಯೂಡು ಸ್ವಲ್ಪ ಕಡಿಮೆ ಆಗ್ಬೇಕಂದ್ರೆ ಅವ್ನು ಒಂಚೂರು ಬುದ್ಧಿ ಕಲಿಸ್ಬೇಕು. ಬಾ ಹೋಗೋಣ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಏನು ಮಾಡಿದ್ರೂ ಬರೋವಳು ನೋಡ್ರಿ. ನೀವೇ ಸ್ವಲ್ಪ ಹೇಳ್ರಿ ದಿನೇಶ್ ಅವರೇ. ಏನು ರೀ ಗೀತಾ ಅವರೇ, ನೀವು ಎಜುಕೇಟೆಡ್ ಆಗಿ ನೀವು ಈ ಥರ ಎಲ್ಲ ತಪ್ಪು ಮಾಡಬಾರ್ದು. ನೋಡಿ, ಗಿಲ್ಟಿ ಶುಡ್ ಬಿ ಪನಿಷ್ಡ್ ಅಷ್ಟೇ. ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಗೀತಾ ಅವರೇ. ನಿಮ್ಮ ಅಣ್ಣ ಹೇಳೋದನ್ನ ಒಂದ್ಸರಿ ಕೇಳಿ. ಏನಾಗಲ್ಲ, ನಾವು ಅವ್ರಿಗೇನು ಜೈಲಿಗೆ ಹಾಕ್ಸ್ಬಿಡ್ತೀವ? ನೋಡಿ, ಇವನ್ ಅವ್ರ ಕೆಲಸನೂ ಹೋಗಲ್ಲ, ಸಸ್ಪೆಂಡ್ ಆಗ್ತಾರೆ. ಇಷ್ಟು ತಿಂಗಳು ಅಂತ ಸಸ್ಪೆಂಡ್ ಆಗಿ ಈ ವಿಚಾರಣೆ ಎಲ್ಲ ಮುಗಿದು ಎಲ್ಲ ಆಗೋವರೆಗೂ ಅವ್ರಿಗೆ ಟೈಮ್ ಇರುತ್ತೆ. ಅಷ್ಟರೊಳಗೆ ಅವರು ನಂಗೆ ಹೆಂಡತಿ ಬೇಕು ಅಂತ ಏನಾದ್ರು ಬಂದರು ಅಂದರೆ ವೆಲ್ ಆ್ಯಂಡ್ ಗುಡ್ಡು, ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ನಿಮ್ಮ ಗಂಡನ ಜೊತೆಗೆ ಮತ್ತೆ ಹೋಗ್ಬೋದು, ಸಂಸಾರ ಮಾಡ್ಬೋದು. ಬೇಡ ಅಂದರೆ ನೋಡೋಣ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಯಾಕೆ ಇಷ್ಟೊಂದು ಸಪ್ಪೆ ಮುಖ ಹಾಕೊಂಡು ಕೂತ್ಕೊಂಡಿದ್ದೀರಾ? ಮೊದಲು ನಗ್ನಗ್ತಾ ಇರಿ. ನಿಮ್ಮದು ಫಸ್ಟು ನೀವು ನಗ್ನಾಗ್ತಾ ಇದ್ರೆ ತಾನೇ ಒಳ್ಳೇದಾಗುತ್ತೆ ಜೀವನದಲ್ಲಿ. ಈ ಥರ ಸಪ್ಪೆ ಮುಖ ಹಾಕೊಂಡು ಕೂತ್ಕೊಂಡ್ರೆ ಏನೇನು ಅಚೀವ್ ಮಾಡೋಕ್ಕಾಗಲ್ಲ ಗೀತಾ ಅವರೇ. ಇದೇ ಆ್ಯಟಿಟ್ಯೂಡೇ ನಿಮ್ಮ ಹಸ್ಬೆಂಡ್ ಎನ್ಕ್ಯಾಶ್ ಮಾಡಿಕೊಂಡು ನಿಮ್ಮನ್ನು ಬುಗುರಿ ಥರ ಆಡಿಸ್ತಾ ಇರೋದು. ಹ್ಞೂ ನೋಡಪ್ಪ ದಿನೇಶ, ನಾನು ಒಂದು 40 ಸರಿ ಹೇಳಿನೇ ಈ ಹುಡುಗಿಗೆ, ಬಿಟ್ಟು ಬಿಡು, ಏನಾಗೋದಲ್ಲ, ಒಂದು ಸ್ವಲ್ಪ ಬುದ್ಧಿ ಕಲ್ಸನ, ಕಂಪ್ಲೇಂಟ್ ಕೊಡು ಅಂತ ನಾನು ಹೇಳಿನಿ. ಅದೆಲ್ಲ ಬಿಟ್ಟು ಈಗ ನಮ್ಮ ಮನ್ಯಾಗ ಅದಿದ್ದೀನಿ, ನಗ್ನಗ್ತಾ ಆರಾಮಾಗಿರು ಅಂದ್ರೆ ಕೇಳವಳ್ಳೆ. ಬಂದಾಗಿಂದನೂ ನಿನ್ನಿಂದನೂ ಇದ ಸಪ್ಪಿ ಮುಖ ಹಾಕ್ಕೊಂಡು ಅದವಳು. ನೀನಾರ ಹೇಳಪ್ಪ ಒಂಚೂರು ಬುದ್ಧಿ ತೋಪ್ತಮ್ಮ. ಚಾತು ಮೊದಲು ನೀವು ಸ್ಮೈಲ್ ಮಾಡಿ. ಅದು ಎಂಥ ಕಷ್ಟ ಬಂದರೂ ಜೀವನದಲ್ಲಿ ಸ್ಮೈಲ್ ಮಾಡಿಕೊಂಡು ನಗ್ನಗ್ತಾ ಇರಬೇಕು. ಮೊದಲು ಸ್ಮೈಲ್ ಮಾಡಿ ನೀವು ಗೀತಾ, ಸ್ಮೈಲ್ ಮಾಡಿ.
ತುಂಬ ಚೆನ್ನಾಗಿ ಕಾಣ್ತೀರಾ ನೀವು ಸ್ಮೈಲ್ ಮಾಡಿದ್ರೆ. ನಂಗೆ ಗೊತ್ತು, ಸ್ಮೈಲ್ ಮಾಡಿ ಒಂದು ಸಾರಿ. ಏನು ಮಾಡೋಣ, ನಾವು 4 ಜನ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ನ ಗಂಡ ನಾನು ಬದುಕಿರುವಾಗಲೇ ನನಗೆ ಡೈವರ್ಸ್ ಕೊಡ್ದಂಗೆ ಬೇರೆ ಹುಡುಗಿನ ಮದುವೆ ಆಗಿ ಮನೇಲಿ ತಂದಿಟ್ಕೊಂಡು ನನಗೆ ಹೊಡೆದು ಬಡ್ದು ಹಿಂಸೆ ಕೊಟ್ಟು ಮನೆಯಿಂದ ಆಚೆ ಹಾಕಿದ್ದಾನೆ, ನೀವು ನನಗೆ ನ್ಯಾಯ ಕೊಡಿಸಿ ಅಂತ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಈಗ ಮೊದಲು ಹೋಗಿ ನಾವು ಕಂಪ್ಲೇಂಟ್ ಅಂತೂ ಕೊಟ್ಟು ಬರೋಣ. ಏನಂತೀರಾ ನಾಗರಾಜ್ ಅವರೇ? ಹಾಂ, ಇವಾಗಲೇ ಹೋಗ್ಬಿಡೋಣ. ನಾನು ಆ್ಯಕ್ಚುಲಿ ನಿನ್ನೆನೇ ಹೋಗೋಣ ಅಂದೆ ಇವಳಿಗೆ, ಗೀತಾಗ. ಇವಳು ಬರಲಿಲ್ಲ. ನಾ ಎಷ್ಟು ಹೇಳಿದ್ರೆ ಈಕಿ ನನ್ನ ಮಾತಾ ಕೇಳಲಿಲ್ಲ. ಅದ ಒಂದು ಆಟ ಹಿಡ್ಕೊಂಡು ಆತನ ಪಾಡಿಗೆ ಆತನ ಬಿಟ್ಬಿಡ್ರಿ, ಅವರ ಚೆನ್ನಾಗಿರಲಿ, ನಾನು ಹೆಂಗೋ ನಾನು ಬದುಕಟ್ಕೋತೀನಿ ಅಂತ ಇದಾಗ ಓಡಾಡಿದ್ಲು. ಮತ್ತು ಈಗ ನೀವು ಹೇಳಿದ್ರೆ ಏನು ಮಾಡ್ತಾಳೋ ಗೊತ್ತಿಲ್ಲ ಹಂಗೆ. ನೀವೇ ಹೇಳಿ ಗೀತಾ, ಹೋಗೋಣವಾ ಈಗ ಕಂಪ್ಲೇಂಟ್ ಕೊಡೋಕ್ಕೆ? ಅಲ್ಲ ಸರ್, ಅವ್ರಿಗೇನು ತೊಂದರೆ ಆಗಲ್ಲ? ಮತ್ತೆ ಪೊಲೀಸರು ನಾ ಕಂಪ್ಲೇಂಟ್ ಕೊಟ್ಟೆ ಅಂತ ಹೇಳಿ ಹೊಡೆಯೋದು ಬಡಿಯೋದು ಎಲ್ಲ ಮಾಡಿ ಮತ್ತೆ ಏನು ತೊಂದರೆ ಏನಾಗಲ್ಲ ಅವ್ರಿಗೆ? ಎಂಥ ಒಳ್ಳೆ ಹುಡುಗಿರಿ ಗೀತಾ ಅವರೇ ನೀವು. ಹಾಂ, ಇಷ್ಟೊಂದು ಅನ್ಯಾಯ ನಿಮ್ಮ ಗಂಡ ನಿಮಗೆ ಮಾಡಿದ್ರು ನೀವಿನ್ನೂ ಅವನಿಗೋಸ್ಕರ ಇಷ್ಟೊಂದು ಯೋಚನೆ ಮಾಡಬೇಕಾ? ಇಲ್ಲ ರೀ, ಹಿ ಡೋಂಟ್ ಡಿಸರ್ವ್ ಯು. ನಿಜವಾಗ್ಲೂ ಅವ್ನು ನಿಮ್ಮನ್ನು ಡಿಸರ್ವ್ ಮಾಡಲ್ಲ. ಹಾಂ, ಸುಮ್ಮನೆ ನೀವು ಒಳ್ಳೆ ಹುಡುಗನ್ನ ಏನಿಲ್ಲ ಬಿಡಿ. ನಾನು ಈ ಥರ ಹೇಳ್ತೀನಿ ಅಂತ ಯಾರೂ ಬೇಜಾರಾಗಬೇಡಿ ದಯವಿಟ್ಟು. ನಾನು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ನಾನು ಗೀತಾ ಅವರು ಫ್ರೆಂಡ್ ಆಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ, ಬೇಜಾರಾಗಬೇಡಿ. ಏನಂದರೆ ಗೀತಾ ಅವರೇ, ಅಷ್ಟೊಂದು ಮೃಗದ ವರ್ತನೆ ಮಾಡೋ ಗಂಡ ನಿಜವಾಗ್ಲೂ ನಿಮಗೆ ಬೇಕಾ? ನಿಮಗೆ ನೀವೇ ಕೇಳ್ಕೊಳ್ಳಿ. ಯಾಕಂದರೆ ನೀವು ಅವ್ರನ್ನ ನಿಷ್ಕಲ್ಮಶವಾಗಿ ನೀವು ಪ್ರೀತಿ ಮಾಡ್ತೀರಿ, ಬಟ್ ಅದೇ ಥರ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾರಾ ಅನ್ನೋದು ನೋಡಿ. ನನಗನ್ಸೋ ಪ್ರಕಾರ ನೀವು ಆ ಥರ, ಯಾಕಂದರೆ ನೀವು ಇರುವಾಗಲೇ ಇಬ್ಬರಿಬ್ಬರು ಹುಡುಗಿರು, ಇವೆಲ್ಲ ಸರಿ ಅನ್ನಿಸ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಸದ್ಯಕ್ಕೆ ಕಂಪ್ಲೇಂಟ್ ಕೊಡೋಣ. ನೀವು ಬೇಕು ಅಂದರೆ ಡಿವೋರ್ಸ್ಗೂ ನಾನು ಫೈಲ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೋ ನೋಡೋಣ. ನನ್ನ ಅಭಿಪ್ರಾಯ ಹೇಳಿದ್ದೀನಿ, ಯಾರು ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ ಅಷ್ಟೇ. ಇಲ್ಲಪ್ಪ ದಿನೇಶ, ಬೇಡಪ್ಪ ತಮ್ಮ. ಈಗ ನನಗೂ ಗೀತನ್ನು ರಮೇಶನ್ನು ದೂರ ಮಾಡ್ಬೇಕನ್ನೋದಿಲ್ಲಪ್ಪ. ಏನಂದ್ರೆ ಅವಂಗ ಒಂಚೂರು ಹೆಂಡ್ತಿನ ಕಾಳಜಿ ಇಲ್ಲ, ಪ್ರೀತಿ ಹೆಂಡತಿ ಮೇಲೆ ಪ್ರೀತಿ ಇಲ್ಲ. ಭಾಳ ಅಂದ್ರೆ ಭಾಳ ಉದಾಸೀನ ಮಾಡಿ ಮಾತಾಡ್ತಾನೆ ಹೆಂಡತಿ ಬಗ್ಗೆ. ಅದಕ್ಕೊಂಚೂರು ಬುದ್ಧಿ ಕಲಿಸ್ಬೇಕನ್ನೋದೊಂದು ಐತಿ. ಈಗ ಸದ್ಯಕ್ಕಂಕರು ಪೊಲೀಸಿಗೆ ಕಂಪ್ಲೇಂಟ್ ಅಂತೂ ಕೊಟ್ಟು ಬರೋಣಪ್ಪ. ಅವ ಮತ್ತು ಬುದ್ಧಿ ಕಲಿತು ಬಂದ ಅಂದ್ರೆ ಚಲೋ ಆತ. ಇಲ್ಲಿ ಬರಲಿಲ್ಲ ಅಂದ್ರೆ ಮತ್ತು ನಾವೇನು ಮಾಡೋಕ್ಕಾಗಿಲ್ಲಪ್ಪ. ಮತ್ತು ಅವ ಬೇಕಾರ ಮತ್ತು ಈಕಿ ಹೂ ಅಂದ್ಲಂದ್ರೆ ಮತ್ತೆ ಬೇಕಾರೆ ನಾನು ಎಂದಂಗೆ ಮತ್ತು ಡೈವರ್ಸ್ಗೆ ಹಾಕುವಂತೆ ಅಂತ. ಈಗ ಅಂಕರು ಆದಷ್ಟು ಕೂರ್ಸಕ್ಕೆ ನೋಡೇನಪ್ಪ ತಮ್ಮ. ಇನ್ನು ಸಣ್ಣದೈತಿ ನನ್ನ ಮಗಳು. ಯಾಕೆ ಇಂಥ ವಯಸ್ಸಿನಾಗ, ಇಷ್ಟು ಸಣ್ಣ ವಯಸ್ಸಿನಾಗನ ಇಂಥದ್ದು ಯಾಕೆ ನನ್ನ ಮಗಳಿಗೆ ಬಂತು ಅನ್ನೋದ ಗೊತ್ತಿಲ್ಲ ಯಪ್ಪ ತಮ್ಮ ನನಗೆ. ಈಗ ಅಂಕರು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಅಂತೂ ಕೊಟ್ಟು ಬರಂಬ ಯಪ್ಪ ತಮ್ಮ. ನಿಮ್ಮ ಅಭಿಪ್ರಾಯ ಏನ್ರಿ ಗೀತಾ ಅವರೇ? ಅದೇ ಇವಾಗ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟು ಕೊಡ್ತೀನಿ ನಾನು. ಬಟ್ ಡೈವರ್ಸ್ ಎಲ್ಲ ಬೇಡ. ನಾನು ಅವ್ರಿಗೆ ಇನ್ನೂ ಒಂದು ಚಾನ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಸರ್. ನಾನು ಅವ್ರಿಗೆ ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ. ನಾನು ಅವ್ರ ಜೊತೆಗೆ ಸಂಸಾರ ಮಾಡಬೇಕು, ಅವ್ರ ಜೊತೆಗೆ ಬಾಳೆ ಮಾಡ್ಬೇಕು ನಾನು. ನಂಗೇನು ಗೊತ್ತಿಲ್ಲ, ನಂಗೆ ಅವ್ರು ಬೇಕು ಅಷ್ಟೇ. ಅಯ್ಯೋ ಪೆದ್ದಿ, ಅದು ಹೆಂಗೆ ಹೇಳಿ ನಾನು? ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳಿ, ನೀನು ನೋಡಿದ ತಕ್ಷಣ ನಿನ್ನ ಮೇಲೆ ಪ್ರೀತಿ ಬಂತು. ನಿನ್ನ ಜೊತೆಗೆ ಮಾತಾಡ್ತಾ ನಿನ್ನ ಮೇಲೆ ಇಷ್ಟು ಲವ್ ಆಗತೈತೆ ನಂಗಂದ್ರೆ ಐ ಕಾಂಟ್ ಎಕ್ಸ್ಪ್ರೆಸ್ ದಟ್. ಆಯಿತು, ಇರಲಿ, ಏನು ಮಾಡೋಕ್ಕಾಗಲ್ಲ. ನೀನಿನ್ನೂ ಅವನೇ ಬೇಕು ಅಂತೀಯಾ? ಅನ್ನು ಹಾಂ, ಸರಿ ಆಯಿತು. ಇವಾಗ ಈಗಲೇ ಹೋಗ್ಬಿಡೋಣವಾ ಪೊಲೀಸ್ ಸ್ಟೇಷನ್ಗೆ? ಹ್ಞೂ ಅಪ್ಪ, ಈಗ ಹೋಗೋಣ ನಡ್ರಿ. ನೀವು ಮುಂದೆ ನಡ್ರಿ, ನಾವಿಬ್ಬರು ಹಿಂದೆ ಬಾಗ್ಲಕ್ಕೊಂಬರ್ತೀವಿ. ಹಾಂ. ಅಯ್ಯೋ ಅಮ್ಮ, ನಂದ ಕಾರ್ ಐತಿ, ನನ್ನ ಕಾರ್ನಾಗ ಎಲ್ಲರೂ ಹೋಗೋಣ. ಮತ್ತೆ ನೀವು ಬಸ್ಸಿಗೆ ಬಂದು ಅಲ್ಲಿಂದ ಬರ್ತೀರಾ?